ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ಜೊತೆಗೆ ಆಗಮಿಸುತ್ತಿದ್ದಾರೆ. ನಲ್ಮೆಯ ಸ್ವಾಗತ. ಈಗಾಗಲೇ ಬಹಳ ಹೊತ್ತಿನಿಂದ ನಮ್ಮ ಜೊತೆ ಇರುವಂತಹ ಮಾನ್ಯ ಸಾರಿಗೆ, ಮುಜರಾಯಿ, ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಿಬನ್ ಕಟ್ ಮಾಡಿ ಲೋಕಾರ್ಪಣೆಗೊಳಿಸಿ ವೇದಿಕೆಗೆ ಆಗಮಿಸಲಿದ್ದಾರೆ. ರಸ್ತೆ ಅಪಘಾತಕ್ಕೆ ಒಳಗಾದ ಗಾಯಾಳುಗಳ ಜೀವವನ್ನ ಉಳಿಸಲು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವದ ಹೆಜ್ಜೆ ಇದು. ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆಯಡಿ ಇಂದು 65 ನೂತನ ಆಂಬ್ಯುಲೆನ್ಸ್ಗಳು ಸೇವೆಗೆ ಸಜ್ಜಾಗಿದೆ. ಲೋಕಾರ್ಪಣೆಗೊಳ್ಳಲಿಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅಪಘಾತವಾದ 1 ಗಂಟೆ ಒಳಗೆ ಅಂದರೆ ಗೋಲ್ಡನ್ ಅವರ್ ಅಂತ ಏನು ಕರೆಯಲಾಗತ್ತೆ, ಆ ಅತ್ಯಮೂಲ್ಯವಾದ ಸಮಯದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ತಲುಪಿಸಿದ್ದೇ ಆದಲ್ಲಿ ಪ್ರಾಣ ಉಳಿಯೋ ಸಾಧ್ಯತೆ 50% ಹೆಚ್ಚು ಅಂತ ಹೇಳಲಾಗತ್ತೆ. ಇದನ್ನ ಗಮನದಲ್ಲಿ ಇರಿಸಿಕೊಂಡು ರಸ್ತೆ ಅಪಘಾತಕ್ಕೆ ಒಳಗಾದ ಗಾಯಾಳುಗಳಿಗೆ ನೆರವಾಗಲು ಅವರ ಪ್ರಾಣವನ್ನ ಕಾಪಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಈ ಮಹತ್ತರ ಹೆಜ್ಜೆಯನ್ನ ಇರಿಸಿದೆ. ಅಂತೆಯೇ ಮಾಜಿ ಸಚಿವರು ಎಚ್.ಎಂ. ರೇವಣ್ಣರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುರಕ್ಷಿತ ರಸ್ತೆ ಸಂಚಾರ ಶೂನ್ಯ ಅಪಘಾತದತ್ತ ನಮ್ಮ ಹೆಜ್ಜೆ ಎಂಬ ಘೋಷವಾಕ್ಯದೊಂದಿಗೆ ಈ ಮಹತ್ವಪೂರ್ಣ ಕಾರ್ಯಕ್ಕೆ ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಮನ್ವಯತೆಯೊಂದಿಗೆ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆ ಅಡಿಯಲ್ಲಿ ಇಂದು ಈ ವಿಶಿಷ್ಟವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಸೇವೆಗಳು ಸಂಪೂರ್ಣ ಉಚಿತವಾಗಿದೆ. ಆಂಬ್ಯುಲೆನ್ಸ್ ಸೇವೆ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ವಿಚಾರಕ್ಕಾಗಿ, ಅಂದರೆ ಮನೆಯಿಂದ ಕೆಲವೊಂದಷ್ಟು ರೋಗಿಗಳನ್ನು ಕರ್ಕೊಂಡು ಬರೋದಕ್ಕೆ ಅಥವಾ ಡೆಲಿವರಿ ಆದ ನಂತರ ತಲುಪಿಸ್ಲಿಕ್ಕೆ ಚಿಕ್ಕ ಚಿಕ್ಕ ಒಂದು ಮಿನಿ ಆಂಬ್ಯುಲೆನ್ಸ್ ಎಲ್ಲ ಇರಬಹುದು. ಆದರೆ ಪರ್ಟಿಕ್ಯುಲರ್ಲಿ ಇವತ್ತು 65 ಆಂಬ್ಯುಲೆನ್ಸ್ಗಳ ಸೇವೆ ಏನು ಲೋಕಾರ್ಪಣೆ ಆಗ್ತಿದೆ, ಇದು ಬಹಳ ವಿಶೇಷವಾಗಿ ರಸ್ತೆ ಅಪಘಾತಕ್ಕೆ ಒಳಗಾದಂತಹ ಗಾಯಾಳುಗಳಿಗಾಗಿಯೇ ಮೀಸಲಿಟ್ಟಿರುವಂಥದ್ದು ಬಹಳಾನೇ ವಿಶೇಷ. ರಸ್ತೆ ಅಪಘಾತವನ್ನು ತಪ್ಪಿಸೋದ್ರ ಜೊತೆಗೆ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ನೀಡ್ತಾ ಕರ್ನಾಟಕ ರಸ್ತೆ ಸುರಕ್ಷತಾ ನಿಧಿ ಅಡಿಯಲ್ಲಿ ಆರ್ಥಿಕ ವರ್ಷ ರು 45 ಕೋಟಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆಗೆ ಮೀಸಲಿಡಲಾಗಿದೆ. ಜನಸಾಮಾನ್ಯರ ಅಮೂಲ್ಯವಾದ ಜೀವ ಉಳಿಸಲು ನೆರವಾಗುವ ಈ ಮಹತ್ವದ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆಗೆ ಚಾಲನೆ ದೊರಕ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ರಿಬನ್ ಕಟ್ ಮಾಡೋ ಮೂಲಕ ಚಾಲನೆ ದೊರಕಿಸಿಕೊಡ್ತಾ ಇದ್ದಾರೆ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಈ 65 ಆಂಬ್ಯುಲೆನ್ಸ್ಗಳಲ್ಲಿ 26 ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಆಗಿದೆ, 39 ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಆಗಿದೆ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ನಲ್ಲಿ ವೆಂಟಿಲೇಟರ್ ಜೊತೆಗೆ ಡಿಫಿಬ್ರಿಲೇಟರ್ ಒಳಗೊಂಡಿದೆ. ಬಹಳ ಇದು ವಿಶೇಷ, ಅನುಕರಣೀಯವಾದಂತಹದ್ದು ಬೇರೆ ರಾಜ್ಯಗಳಿಗೂ ಅಂತ ನಾನು ಭಾವಿಸ್ತೇನೆ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನು ಗಮನದಲ್ಲಿ ಇರಿಸಿಕೊಂಡು ರೂಪುಗೊಳಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವದ್ವಯರು, ಗಣ್ಯರು ಎಲ್ಲರೂ ಬಹಳ ಕೂಲಂಕುಷವಾಗಿ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ರಿಬನ್ ಕಟ್ ಮಾಡಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸಲಿದ್ದಾರೆ ಎಲ್ಲ ಗಣ್ಯರ ಜೊತೆಗೂಡಿ. ಜನಸಾಮಾನ್ಯರಲ್ಲಿ ಒಂದೇ ಒಂದು ವಿನಂತಿ. ಯಾರೊಬ್ರು ಹೇಳ್ತಿದ್ರು, ಒಬ್ಬರಿಗೆ ಜೀವವನ್ನು ವಾಪಸ್ ಕೊಡುವಂಥ ಶಕ್ತಿ ಇಲ್ಲದ ಮೇಲೆ ಜೀವ ಉಳಿಸೋದಕ್ಕೆ ಹೋರಾಡುವಂಥ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಜಾಗ ಅಟ್ಲೀಸ್ಟ್ ಮಾಡಿಕೊಡ್ಬಹುದಲ್ವಾ, ಅದನ್ನು ನಾವು ಮಾಡೋದಕ್ಕೆ ಮುಂದಾಗೋಣ ಎನ್ನುತ್ತಾ ಸಾಮಾನ್ಯ ಪ್ರಜ್ಞೆ ಜಾಗೃತವಾಗಬೇಕು. ಆಂಬ್ಯುಲೆನ್ಸ್ ಸೌಂಡ್ ಕೇಳಿದ ಕೂಡಲೇ ಸುರಕ್ಷಿತ ರಸ್ತೆ ಸಂಚಾರ
ಶೂನ್ಯ ಅಪಘಾತದತ್ತ ನಮ್ಮ ಹೆಜ್ಜೆ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗ್ತಿದೆ ವೇದಿಕೆಯತ್ತ. ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮವಿದು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಸಮನ್ವಯದಿಂದ ಜರುಗ್ತಿರುವಂತಹ ಸರ್ಕಾರದ ಬಹಳಷ್ಟು ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮಗಳಲ್ಲಿ ಇದೊಂದು ಅದ್ಭುತವಾದಂತಹ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಯಮಾಡಿ ಗಣ್ಯರೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಪ್ರೀತಿಯ ಸ್ನೇಹಿತರೆ, ಒಂದು ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಮಾನ್ಯ ಸಾರಿಗೆ, ಮುಜರಾಯಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಅವರು, ಅಂತೆಯೇ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಹಾಗೆ ರೇವಣ್ಣ ಸರ್ ಅವರು ಕೂಡ ಇದ್ದಾರೆ, ಮಾಜಿ ಸಚಿವರು. ನಲ್ಮೆಯ ಸ್ವಾಗತ ರೇವಣ್ಣ ಸರ್ ಅವರಿಗೆ. ನಾಗರಾಜ್ ಯಾದವ್ ಅವರು, ಮಾನ್ಯ ಶಾಸಕರು ವಿಧಾನ ಪರಿಷತ್. ಹರ್ಷ್ ಗುಪ್ತಾ ಸರ್ ಅವರು, IAS ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅವರಿವರೆನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯಮಾನ್ಯರು ಹಾಗೂ ತಮ್ಮೆಲ್ಲರಿಗೂ ಈ ಮಹತ್ವಾಕಾಂಕ್ಷಿಯ ಒಂದು ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ, ಅಪಘಾತಗಳ ಸಂಖ್ಯೆ ಕಮ್ಮಿಯಾಗಲಿ, ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ಅವರನ್ನು ಉಳಿಸೋದಕ್ಕೆ 100% ಎಫರ್ಟನ್ನು ನಾವು ನಮ್ಮ ಕರ್ನಾಟಕ ಸರ್ಕಾರ ಹಾಕ್ತಾ ಇದ್ದೇವೆ. 65 ಆಂಬ್ಯುಲೆನ್ಸ್ಗಳ ಸೇವೆಗೆ ಚಾಲನೆ ದೊರಕಿಯಾಗಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ. ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಮಧ್ಯದಲ್ಲಿ ನಿಂತಿರೋರ ಗಮನಕ್ಕೆ, ನಾಡಗೀತೆಯನ್ನು ನಾವೀಗ ಒಕ್ಕೊಲಿನಿಂದ ಎದ್ದು ನಿಂತು ಮಾಡ್ತೇವೆ. ಸೊ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಮೂವ್ ಮಾಡಬೇಡಿ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಸವಿನಯ ಪ್ರಾರ್ಥನೆ. ಕನ್ನಡಿಗರ ನಾಡಿಗೀತೆ, ನಾಡಗೀತೆಯೊಂದಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ವಾಲ್ಯೂಮ್. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಗೋದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾವೇಶ, ಹಸುವಿನ ನೀಗಳ ಸಾಲೆ, ಇನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ, ಪಂಪನ ತುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಭೈರಪ್ಪ ಹೊಯ್ಸಳರಾಡಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ವೃಂದ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ
ಸಿರಿಗನ್ನಡಂ 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 ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದೆನ್ನುತ್ತಾ ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಾಗಿ ನಾನು ವೇದಿಕೆ ಮುಂಭಾಗಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ದಕ್ಷ IAS ಅಧಿಕಾರಿಗಳು ಹರ್ಷ್ ಗುಪ್ತಾ ಸರ್ ಅವರನ್ನ ಬರಮಾಡಿಕೊಳ್ಳೋಣ ಸ್ವಾಗತ ಭಾಷಣಕ್ಕೆ. ಎಲ್ಲರಿಗೆ ನಮಸ್ಕಾರ. ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ರವರ ಅಮೃತ್ ಹಸ್ತದಿಂದ 65 ನೂತನ ಆ್ಯಂಬುಲೆನ್ಸ್ಗಳನ್ನು ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ರಸ್ತೆ ಸಂಚಾರದಿಂದ ಘಟಿಸುವ ಅಪಘಾತಗಳು ಹೆಚ್ಚಾಗುತ್ತಿತ್ತು. ಇದಕ್ಕೆ ಅನುಗುಣವಾಗಿ ಸಾವು ನೋವುಗಳು ಕೂಡ ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿ ಅಂತರ್ ಇಲಾಖಾ ಸಮನ್ವಯದಿಂದ ಯೋಜನೆಯನ್ನು ರೂಪಿಸಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಾ ಪ್ರಾಧಿಕಾರದ ವತಿಯಿಂದ ಗೃಹ ಇಲಾಖೆ, ಸಾರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಸಮನ್ವಯದಿಂದ ಕ್ರಿಯಾ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವುದರಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದಾಗಿರುತ್ತದೆ ಹಾಗೂ ಇದರಿಂದಾಗಿ ಆಗುವ ಗಾಯಗಳು, ಸಾವು ನೋವುಗಳನ್ನು ಕಡಿಮೆ ಮಾಡೋದು ಉದ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಅಪಘಾತಕ್ಕೆ ಈಡಾದ ವ್ಯಕ್ತಿಗಳಿಗೆ ಸೂಕ್ತ ಸಮಯದಲ್ಲಿ ಅಂದರೆ ಗೋಲ್ಡನ್ ಅವರ್ ತುರ್ತು ಚಿಕಿತ್ಸೆ ನೀಡುವುದರಿಂದ ಸಾವು ನೋವುಗಳನ್ನು ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಈ ಆ್ಯಂಬುಲೆನ್ಸ್ಗಳನ್ನು ನೀಡಲಾಗುತ್ತದೆ. ಈ ಸಮಾರಂಭಕ್ಕೆ ಆಗಮಿಸಿರುವ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಇಲ್ಲಿ ಸೇರುವ ಎಲ್ಲ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು, ಮಾನ್ಯ ಸಾರಿಗೆ, ಮುಜರಾಯಿ ಹಾಗೂ ಧಾರ್ಮಿಕ ದತ್ತಿ ಸಚಿವರು ಕರ್ನಾಟಕ ಸರ್ಕಾರ, ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೇ ರೀತಿ ನಮ್ಮ ಇಲಾಖೆಯ ಮಂತ್ರಿಗಳಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಈ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೇ ರೀತಿ ಶ್ರೀ HM ರೇವಣ್ಣ, ರಾಜ್ಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಅಧ್ಯಕ್ಷರು, ಸನ್ಮಾನ್ಯರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ರೂಪಾ ಶಶಿಕಲಾ MLA KGF ಅವರು ಸಹ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ಸಹ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೇ ರೀತಿ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆಯಲ್ಲಿ ಆಸೀನಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗುವ ಎಲ್ಲ ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ, ಗಣ್ಯ ವ್ಯಕ್ತಿಗಳಿಗೆ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರನ್ನೂ ಸ್ವಾಗತಿಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಹರ್ಷ ಗುಪ್ತಾ ಸರ್ ಅವ್ರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳು, ದೀಪವನ್ನು ಬೆಳಗಿಸೋ ಮುಖೇನ ಅಂತ ಕೋರ್ಕೊಳ್ತಾ ಇದ್ದೇನೆ ಎಲ್ಲರ ಪರವಾಗಿ. ವಿಧಾನಸೌಧದ ಮುಂಭಾಗದಲ್ಲಿ ಜರುಗುತ್ತಿರುವಂತಹ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಿದು. ಬಹಳ ಅರ್ಥಪೂರ್ಣವಾದಂಥ ಸರ್ಕಾರದ ಒಂದು ದಿಟ್ಟ ಹೆಜ್ಜೆ. ರಸ್ತೆ ಅಪಘಾತದಲ್ಲಿ ಯಾವುದೇ ಕಾರಣಕ್ಕೂ ಇನ್ಮುಂದೆ ಆ್ಯಂಬುಲೆನ್ಸ್ ತಡವಾಗಿ ಬಂದು ಜೀವ ಕಳೆದು ಹೋಯಿತು ಅನ್ನೋ ಭಾವ ಬರಲೇಬಾರದು ಅನ್ನೋ ಒಂದು ಮಾತನ್ನು ನಾವು ಇನ್ಮುಂದೆ ಎಲ್ಲಿಯೂ ಕೇಳಬಾರ್ದು. ಅದರಂತೆ ಮೊದಲ ಹಂತದಲ್ಲಿ 165 ಆ್ಯಂಬುಲೆನ್ಸ್ಗಳ ಲೋಕಾರ್ಪಣೆ ಆಗಿದೆ. ಸುರಕ್ಷಿತ ರಸ್ತೆ ಸಂಚಾರ, ಶೂನ್ಯ ಅಪಘಾತದತ್ತ ನಮ್ಮ ಹೆಜ್ಜೆ ಘೋಷವಾಕ್ಯದೊಂದಿಗೆ
ನಾದಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಅಂತ ಹಾರೈಸ್ತಾ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆ ಅಡಿಯಲ್ಲಿ ಅದ್ಭುತವಾದ ಅರ್ಥಪೂರ್ಣ ಕಾರ್ಯಕ್ರಮ. ಆರೋಗ್ಯ ಇಲಾಖೆಯ ಜೊತೆಗೆ ಕೈ ಜೋಡಿಸಿರುವಂತಹ ಸಾರಿಗೆ ಇಲಾಖೆಗೂ ಕೂಡ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರಕ್ಕೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ನಾನಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ನಮ್ಮೊಟ್ಟಿಗೆ ಗೃಹ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಶಿಕ್ಷಣ ಇಲಾಖೆ ಕೂಡ ಕೈ ಜೋಡಿಸಿದೆ. ಎಲ್ಲರಿಗೂ ಅವರಿವರೆನ್ನದೇ ಎಲ್ಲ ಇಲಾಖೆಯ ಪ್ರಮುಖರಿಗೂ ಕೂಡ ಇಂಥ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋದಕ್ಕಾಗಿ ವಿಶೇಷ ವಂದನೆಗಳು, ಅಭಿನಂದನೆಗಳನ್ನು ಸಮರ್ಪಿಸ್ತಾ ಈಗ ನಮ್ಮ ಒಂದು ಪ್ರಾಸ್ತಾವಿಕ ನುಡಿಗಳ ತರುವಾಯ ಒಂದು ಏವಿಯನ್ನು ನಾವು ನೋಡೋಣ. ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇರುವಂತಹ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಸರ್, ಓವರ್ ಟು ಯು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಜಂಟಿ ಆಶ್ರಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಪತ್ಕಾಲಯನ ಸೇವೆಯ ಈ ನೂತನ 65 ಆ್ಯಂಬುಲೆನ್ಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರೇ ಹಾಗೂ ಮತ್ತೊಬ್ಬರು ಹಿರಿಯರು, ಮಾಜಿ ಸಚಿವರು, ನಮ್ಮ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣನವರೇ, ಹಿರಿಯ ಶಾಸಕರಾದಂಥ ಮಾಂತೇಶ್ ಕೌಜಲ್ಗಿಯವರೇ, ಶ್ರೀಮತಿ ರೂಪಾ ಶಶಿಧರ್ ಅವರೇ, ನಾಗರಾಜ್ ಅವರೇ, ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹರ್ಷ್ ಗುಪ್ತಾ ಅವರೇ ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರೇ, ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ಅತ್ಯಂತ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ನಮ್ಮ ನಾಡಿನ ಜನರಿಗೆ ನೀಡ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಚಾಲನೆ ನೀಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದಾಗೆ ರಸ್ತೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮಾಹಿತಿಗಳ ಪ್ರಕಾರ ಏನು ನಮ್ಮ ಡೇಟಾ ಏನಿದೆ ಅದು ತೋರಿಸ್ತದೆ, ಪ್ರತಿ ವರ್ಷ ಸುಮಾರು 40,000 ಹೆಚ್ಚು ಕಮ್ಮಿ ರಸ್ತೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ 40,000 ಸರಿಸುಮಾರು ಏನು ಪ್ರತಿ ವರ್ಷ ಆಗ್ತಾ ಇದೆ, ಅದರಲ್ಲಿ ಸುಮಾರು 9,000 ರಿಂದ 10,000 ಜನ ಮೃತಪಡ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗ್ತಾ ಇದೆ. ಅಂದರೆ ಸುಮಾರು 10,000 ಆ್ಯಾವ್ರೇಜ್ ಆಗಿ ನಾವು ತೆಗೆದುಕೊಂಡ್ರೆ ಕಳೆದ 3-4 ವರ್ಷ 10,000 ಆ್ಯಾವ್ರೇಜ್ ಆಗಿ ಪ್ರತಿ ವರ್ಷ ಆಕ್ಸಿಡೆಂಟ್ಗಳಿಂದ ಹೆಡ್ ಇಂಜುರಿ ಆಗಿ ಸ್ಪಾಟಲ್ಲೇ ಅನೇಕ ಜನ ತೀರ್ಕೊಳ್ತಕ್ಕಂಥದ್ದು ಆಗ್ತದೆ. ಮತ್ತು ಅನೇಕ ಜನ ಯಾರು ಚಿಕಿತ್ಸೆಗೆ ಒಳಗಾಗಬೇಕಾಗಿರುವಂಥ ಜನ ಅವರು ದಾರಿಯಲ್ಲಿ ಅಥವಾ ಚಿಕಿತ್ಸೆ ಹೋಗಿ ಮುಟ್ಟುವಷ್ಟೊತ್ತಿಗೆ ಅದರಲ್ಲೂ ಕೂಡ ತೀರ್ಕೊಳ್ಳುವಂಥ ಪರಿಸ್ಥಿತಿಗಳಾಗ್ತದೆ. ಆದ್ದರಿಂದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಥರದ ಒಂದು ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಆಕ್ಸಿಡೆಂಟ್ಗಳಾದಾಗ ಆ ಸೇವಾ ನೀಡ್ತಕ್ಕಂಥ ಅವಧಿ ಇದೆ, ಅದು ಆದಷ್ಟು ಕಮ್ಮಿ ಸಮಯದಲ್ಲಿ ಅವ್ರಿಗೆ ಆ ಒಂದು ಉನ್ನತ ಮಟ್ಟದ ಒಂದು ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಅವರಿಗೆ ಸೌಲಭ್ಯ ಸಿಗಬೇಕು. ಒಂದು ಆಕ್ಸಿಡೆಂಟ್ ಆಗಿ ಅವರು ಒಂದು ತಾಲೂಕು ಆಸ್ಪತ್ರೆಗೆ ಅಥವಾ ಒಂದು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಒಂದು ಇನ್ನೊಂದು ಉನ್ನತ ಮಟ್ಟ, ಅನೇಕ ಜನ ಒಂದೊಂದು ಸಲ ನೋಡ್ತೀವಿ ಭಾಳ ದೂರ ದೂರ ನಿಮ್ಯಾನ್ಸಿ ಕರ್ಕೊಂಬರ್ತಾರೆ. ಆದ್ದರಿಂದ ಇದು ಆದಷ್ಟು ಕಮ್ಮಿ ಸಮಯದಲ್ಲಿ ಅವರಿಗೆ ಅಲ್ಲಿಗೆ ಕರ್ಕೊಂಬರುವಂಥದ್ದು ಆಗಬೇಕು. ಮತ್ತು ಎರಡನೇದು, ಆ ಒಂದು ಸಮಯದಲ್ಲಿ ಅವ್ರಿಗೆ ಆ ಒಂದು ಒಳ್ಳೆಯ
ಚಿಕಿತ್ಸೆ ನೀಡುವಂಥ ಆ್ಯಂಬ್ಯುಲೆನ್ಸ್ ಫೆಸಿಲಿಟಿ ಕೂಡ ಇರಬೇಕು. ಅದಕ್ಕೇ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರು ಇದರ ಬಗ್ಗೆ ಹಿಂದೆ ಎಲ್ಲ ಮಾತನಾಡಿದ್ದಾರೆ. ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ನಾವು ಅವ್ರಿಗೆ ಚಿಕಿತ್ಸೆ ನೀಡ್ತಕ್ಕಂಥ ವ್ಯವಸ್ಥೆಗಳು ಬರಬೇಕು. 108 ಆ್ಯಂಬ್ಯುಲೆನ್ಸ್ ಸರ್ವಿಸ್ ಇದೆ. ಅದೇ 108 ಆ್ಯಂಬ್ಯುಲೆನ್ಸು ಏನು ಮಾಡ್ತದೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದಾಗ ಅವರನ್ನು ಆಕ್ಸಿಡೆಂಟ್ ಸ್ಥಳದಿಂದ ಆಸ್ಪತ್ರೆಗೆ ಕರ್ಕೊಂಬಂದು ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ತದನಂತರ ಅವರಿಗೆ ಬೇರೆ ಕಡೆ ಕಳಿಸ್ಬೇಕಾದ್ರೆ 108 ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ 108 ಸಮಸ್ಯೆಗಳು ಬರ್ತದೆ. ಅದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಸಮಸ್ಯೆ ಬರ್ತದೆ ಮತ್ತು ಅವ್ರಿಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರ್ತದೆ. ಆದ್ದರಿಂದ ನಾವು ಇದಕ್ಕೆ ಪ್ರತ್ಯೇಕವಾಗಿ ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣಗಳಿಗೇ ನಾವು ಗಮನದಲ್ಲಿಡ್ಕೊಂಡು ಅವರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ನೀಡಬೇಕು ಅಂತ ಉದ್ದೇಶವನ್ನು ಹಿಂದೆ ನಮ್ಮ CM ಅವರು ಕೂಡ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ಏನು ಪ್ರಾಧಿಕಾರ ಇದೆ, ಈ ಪ್ರಾಧಿಕಾರ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಈ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಅದರಲ್ಲಿ ಒಂದು ರೋಡ್ ಸೇಫ್ಟಿ ಫಂಡ್ ಅಂತ ಅವರು ಸೃಷ್ಟಿ ಮಾಡ್ತದೆ, ಅವರು ಕಲೆಕ್ಟ್ ಮಾಡ್ತಾರೆ ಆ ಸುರಕ್ಷತಾ ನಿಧಿ. ಆ ನಿಧಿಯನ್ನು ಇವತ್ತು ಬೇರೆ ಬೇರೆ ಇಲಾಖೆಗಳು, ಯಾಕೆಂದರೆ ಆಕ್ಸಿಡೆಂಟ್ ಆಗಬೇಕಾದ್ರೆ ಅದು ರಸ್ತೆಯ ಒಂದು ವ್ಯವಸ್ಥೆಗಳು ವೈಜ್ಞಾನಿಕವಾಗಿರಬೇಕು, ಅದು ಈ ರಸ್ತೆ ಅಪಘಾತಗಳನ್ನು ನಿಯಂತ್ರಣ ಮಾಡೋದಕ್ಕಾಗ್ತದೆ. ಇನ್ನೊಂದು ಕಡೆ ಸಾರಿಗೆ ವ್ಯವಸ್ಥೆಗೆ ಕೂಡ ಈ ಹಣವನ್ನು ಉಪಯೋಗ ಮಾಡ್ಕೋಬೋದು. ಅದರಿಂದ PWD ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಈ ರೀತಿಯಾಗಿ ಹಲವಾರು ಡಿಪಾರ್ಟ್ಮೆಂಟ್ಗಳಿಗೆ ಇದರ ಒಂದು ಅನುದಾನವನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲಿ ನಮ್ಮ ಇಲಾಖೆಗೂ ಕೂಡ ಈ ಒಂದು ನಿಧಿಯಿಂದ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ರಾಮಲಿಂಗಾರೆಡ್ಡಿರವರು. ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಉದ್ದೇಶದಿಂದ ಇವತ್ತಾಗಿದೆ. ಅದರಿಂದ ಇವತ್ತು ನಾವು 65 ಈ ಆ್ಯಂಬುಲೆನ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ 65ರಲ್ಲಿ ಏನು ALS ಮತ್ತು BLS ಅಂತ ಬರ್ತದೆ, ಅಂದರೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸು ಮತ್ತು ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತ. ಅದರಲ್ಲಿ 26 ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇದೆ, 39 ಬೇಸಿಕ್ ಲೈಫ್ ಸಪೋರ್ಟ್ ಇದೆ. ಆ ಅಡ್ವಾನ್ಸ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರು ಇರ್ತದೆ, ಡಿಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ ಅದು ಕೂಡ ಇರ್ತದೆ. ಅದರಿಂದ ಇನ್ನೂ ಹೆಚ್ಚಿನ ಉನ್ನತ ಚಿಕಿತ್ಸೆ ನೀಡುವಂಥ ಟೆಕ್ನಿಷಿಯನ್ ಕೂಡ ಇರ್ತಾರೆ. ಬೇಸಿಕ್ ಲೈಫ್ ಸಪೋರ್ಟಲ್ಲಿ ಅಲ್ಲಿ ಟೆಕ್ನಿಷಿಯನ್ ಇರ್ತಾರೆ, ಅವ್ರನ್ನ ಅದರಲ್ಲೂ ಕೂಡ ಕೆಲವು ಚಿಕಿತ್ಸೆಗಳನ್ನು ನೀಡ್ತಕ್ಕಂಥ ಅವಕಾಶ ಇರ್ತದೆ. ಸೊ ಇದನ್ನು ನಾವು ಇವತ್ತು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆಚ್ಚು ಈ ಥರದ ಅಪಘಾತಗಳಾಗ್ತದೆ, ಪ್ರಮಾಣ ಹೆಚ್ಚು ಎಲ್ಲಿದೆ ಅದನ್ನು ನಾವು ವೈಜ್ಞಾನಿಕವಾಗಿ ಐಡೆಂಟಿಫೈ ಮಾಡಿ ಸುಮಾರು ಎಲ್ಲ ಕಡೆ ಈ ಏನು ಬ್ಲ್ಯಾಕ್ ಸ್ಪಾಟ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಆ ಬ್ಲ್ಯಾಕ್ ಸ್ಪಾಟ್ಸ್ ಹತ್ತಿರದಲ್ಲಿರುವಂಥ ತಾಲೂಕು ಆಸ್ಪತ್ರೆ ಮತ್ತು ಅದಕ್ಕೆ ಹತ್ತಿರ ಇರುವಂಥ ಜಿಲ್ಲಾ ಆಸ್ಪತ್ರೆ, ಅಲ್ಲಿ ಈ ಸಲಕರಣೆಗಳನ್ನು ನೀಡುವಂಥದ್ದು, ಅಲ್ಲಿಗೆ ಏನು ಇನ್ಫ್ರಾಸ್ಟ್ರಕ್ಚರು ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ, ಈ ಟ್ರಾಮಾ ಕೇರ್ಗೆ ಎಮರ್ಜೆನ್ಸಿ ಕೇರ್ಗೆ ಏನೇನು ಗ್ಯಾಪ್ ಇದೆ ಆ ಗ್ಯಾಪ್ ಎಲ್ಲ ಫಿಲಪ್ ಮಾಡಿ ಅವರಿಗೆ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ ಕೊಡ್ತೀವಿ ಮತ್ತು ಅಲ್ಲಿರುವ ಸಿಬ್ಬಂದಿಗೆ ಟ್ರೈನಿಂಗು. ಸೊ ಅದಕ್ಕೆ ಸುಮಾರು 25 ಕೋಟಿ ರೂಪಾಯಿಯಷ್ಟು ನಾವು ಅದನ್ನು ಖರ್ಚು ಮಾಡ್ತೀವಿ. ಇನ್ನು ಉಳಿದ 45 ಕೋಟಿ ರೂಪಾಯಿಯನ್ನು ಈ ವರ್ಷ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ 20 ಕೋಟಿಯನ್ನು ಈ 65 ಈ ಆ್ಯಂಬುಲೆನ್ಸ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ನನ್ನ ಮನವಿ ಮುಖ್ಯಮಂತ್ರಿಗಳಲ್ಲಿ ಈ ವರ್ಷಕ್ಕೆ ನಾವು ಮಾಡಿದ್ದೇವೆ. ಮುಂದಿನ ವರ್ಷ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಇದ್ದಾರೆ, ಯಾಕಂದರೆ ಅವರು ಈ ಹಣವನ್ನು ಅವರ ಒಂದು ಫಂಡಿಂದ ಬರ್ತದೆ. ಅವರು ಇದನ್ನು ಮುಂದಿನ ವರ್ಷದಲ್ಲಿ ಈ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು ಮುಂದಿನ 1 ವರ್ಷ ಅಥವಾ ಮುಂದಿನ 2 ವರ್ಷದಲ್ಲಿ ಇಡೀ ಕರ್ನಾಟಕವನ್ನೇ ಇದರಲ್ಲಿ ಇದನ್ನು ಸೇರಿಸ್ಕೊಂಡು ನಾವು ಇದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ, ಅದನ್ನು ಕೂಡ ಮಾಡಿದ್ರೆ ಈ ಒಂದು ಆಕ್ಸಿಡೆಂಟಲ್ಲಿ ಆಗ್ತಕ್ಕಂಥ ಮೃತ್ಯುಗಳೇನಿದೆ, ಮರಣ ಏನಿದೆ ಅದನ್ನು ಕಮ್ಮಿ ಮಾಡೋದಕ್ಕೆ ಇದು ಒಂದು ಅತ್ಯಂತ ಒಳ್ಳೆಯ ಜನ ಪರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನೀಡೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರ ಇಬ್ಬರ ಹತ್ರನೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಖಂಡಿತ ಅವರು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ನಮಗೆ ಭಾಳ ಅಗತ್ಯ ಇರುವಂಥ ಸೇವೆ. ಎಮರ್ಜೆನ್ಸಿ ಕೇರು, ಇದರಿಂದ ಒಂದೊಂದು ಜೀವನ ಉಳಿಸಿದ್ರೆ ಅದು ನಮಗೆ ದೊಡ್ಡ ಒಂದು ಸಾರ್ಥಕತೆ. ಯಾಕಂದರೆ ಇದರ ಹೆಚ್ಚಾಗಿ ತೀರ್ಕೊಳ್ಳುವಂಥವ್ರು ಯಾರು ಅಂತ ಹೇಳಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿರೋರೇ, ಜಾಸ್ತಿ ವಯಸ್ಸಾಗಿರೋರಿಗಿಂತ ಕಮ್ಮಿ ವಯಸ್ಸಿರೋರೇ ಹೆಚ್ಚಾಗಿ ಅಪಘಾತದಲ್ಲಿ ತೀರ್ಕೊಳ್ತಾರೆ. ಅಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿರ್ತದೆ, ಅವರ ಪೊಟೆನ್ಷಿಯಲ್ ಏನಿರ್ತದೆ, ಅದು ಅವರ ಕುಟುಂಬಕ್ಕಾಗಿರ್ಬೋದು, ಅವರ ವೃತ್ತಿಯಲ್ಲಾಗಿರ್ಬೋದು, ಅದು ನಾವು ಕಳ್ಕೊಂಡ್ಬಿಡ್ತೀವಿ. ಪ್ರತಿಯೊಬ್ಬರೂ ನಾವು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಅದೇ ನಮ್ಮ ಒಂದು ಆರೋಗ್ಯ ಇಲಾಖೆಯ
ಒಂದು ಮುಖ್ಯವಾದಂಥ ಒಂದು ನಮ್ಮ ಜವಾಬ್ದಾರಿ ಅದು. ಆದ್ದರಿಂದ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಾಳ ಸಂತೋಷದಿಂದ ನಾವೆಲ್ಲ ಸೇರಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ನಮ್ಮ CM ಅವರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ನನ್ನ ಧನ್ಯವಾದಗಳು ಅರ್ಪಿಸಿ ಅವರ ಒಂದು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೂಡ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕ ಧನ್ಯವಾದಗಳು ದಿನೇಶ್ ಗುಂಡೂರಾವ್ ಸರ್ ಅವರಿಗೆ. ಬಹಳ ಮಹತ್ತರವಾದ ಉಪಯುಕ್ತವಾಗಿರುವಂತಹ ಒಂದು ಕಾರ್ಯಕ್ರಮದಕ್ಕೆ ಇದಕ್ಕೆ ಕೈ ಜೋಡಿಸಿದ್ದೀರಾ. ಶುಭವಾಗಲಿ ತಮಗೆ ಅಂತ ಹೇಳ್ತಾ ನೇರವಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನು ವೇದಿಕೆಯತ್ತ ಬರಮಾಡ್ಕೊಳ್ಳೋಕ್ಕೂ ಮುನ್ನ ಮಾನ್ಯ ಸಾರಿಗೆ ಸಚಿವರು ಬಹಳಷ್ಟು ಕೈ ಜೋಡಿಸಿರುವಂಥದ್ದು, ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಪ್ರೀತಿಯ ಸ್ವಾಗತ ವೇದಿಕೆ ಮುಂಭಾಗಕ್ಕೆ. ಎಲ್ಲರಿಗಿಂತ ಮೊದಲು ನಮ್ಮ ಜೊತೆ ಇದ್ದಾರೆ ಬಹಳ ಹೊತ್ತಿನಿಂದ. ಸೊ ಓವರ್ ಟು ಯು. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ರ ಮಾರ್ಗದರ್ಶನದಲ್ಲಿ, ಅದೇ ರೀತಿ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ರೇವಣ್ಣವರಿದ್ದಾರೆ, ಶ್ರೀಮತಿ ರೂಪಾ ಅವರಿದ್ದಾರೆ, ಶ್ರೀ ಕೌಜಲ್ಗೆ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಅಧಿಕಾರಿ ವರ್ಗದವರು, ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತರೆ ಮತ್ತು ಮಾಧ್ಯಮದ ಬಂಧುಗಳೇ, ಇವತ್ತು ಆಗಲೇ ದಿನೇಶ್ ಅವರು ಹೇಳಿದಾಗೆ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 40,000 ಆಕ್ಸಿಡೆಂಟ್ಸು ಆಗುತ್ತೆ. ಆವ್ರೇಜು 10,000 ಜನ ಹೋಗ್ತಾರೆ. 9, 10, 11, ಹೋದ ವರ್ಷ 9,000, ಹತ್ತತ್ರ 10,000 ಜನ ತೀರೋ ಅದು ಒಂದು. ಮತ್ತು ಎರಡನೇದಾಗಿ 30,000 ಜನ ಗಾಯಾಳುಗಳು, ಅಂದರೆ ಗಾಯಗೊಂಡು ಅಂಗವಿಕಲರು ಅದರಲ್ಲೂ ಒಂದಷ್ಟು ಜನ ಆಗ್ತಾರೆ. ಮತ್ತು ಒಂದು 10,000 ಜನ ಸತ್ತರು ಅಂದರೆ ಆ ಕುಟುಂಬದ ಮುಖ್ಯಸ್ಥರು, ಅಂದರೆ 10,000 ಕುಟುಂಬ ಅನಾಥರಾದಾಗೆ. ಕುಟುಂಬದ ಮುಖ್ಯಸ್ಥನೇ ಹೋದಾಗ ಅಥವಾ ಕುಟುಂಬದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತು ಅಂಗವಿಕಲರಾದಂಥ ಸಂದರ್ಭದಲ್ಲಿ ಅವರು ಜೀವನ ಪರ್ಯಂತ ಅವರು ಕಷ್ಟ ಪಡಬೇಕಾಗತ್ತೆ. ಇದನ್ನೆಲ್ಲ ಕೂಡ ಗಮನಿಸಿ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಯುಎನ್ಒ ಡಿಸಿಷನ್ ತೊಗೊಂಡಿದ್ದು ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಮಾಡಬೇಕು ಅಂತೇಳಿ ಭಾಳ ಹಿಂದೆ ಡಿಸಿಷನ್ ತೊಗೊಂಡ್ರು. ನಾವು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ, ಡೆತ್ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇಲ್ಲ. ಮತ್ತು ಇವರು ಗಾಯಾಳುಗಳು ಅಂದರೆ ಗಾಯಗೊಂಡವ್ರ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡಿದೆ. ಈಗ PWD ಅವರು ಒಳ್ಳೆಯ ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ಇರ್ಬೋದು ಲೋಪದೋಷ, ಆದರೆ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು, ಆರೋಗ್ಯ ಇಲಾಖೆ ನೋಡಿ ಆಕ್ಸಿಡೆಂಟ್ ಆದ ತಕ್ಷಣ ತೊಗೊಂಡೋಗಿ ಹಾಸ್ಪಿಟ್ಲ್ ಸೇರಿಸುವಂಥದ್ದು, ಇನ್ನೂ ಕೂಡ ಈಗ ಅಪ್ಡೇಟು ಇನ್ನೂ ಲೇಟೆಸ್ಟು ಎಕ್ವಿಪ್ಮೆಂಟ್ಸ್ ಇರ್ತಕ್ಕಂಥ ಆ್ಯಂಬುಲೆನ್ಸ್ಗಳು ಕೂಡ ಬಂದಿದೆ. ಮತ್ತು ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಬೇಕಾಗಿದ್ದರೆ ಜನ ತೀರ್ಮಾನ ಮಾಡಬೇಕು. ಜನ ತೀರ್ಮಾನ ಮಾಡಬೇಕಂದ್ರೆ ರೂಲ್ಸ್ ಫಾಲೋ ಮಾಡಬೇಕು. ಜನ ಎಲ್ಲಿವರೆಗೂ ರೂಲ್ಸು ಫಾಲೋ ಮಾಡೋದಿಲ್ವೋ, ಟ್ರಾಫಿಕ್ ರೂಲ್ಸು, ಅಲ್ಲಿವರೆಗೂ ಕೂಡ ಆಕ್ಸಿಡೆಂಟ್ಸು ಆಗ್ತಾನೇ ಇರುತ್ತೆ. ಈ ಡೆತ್ಸ್ ಆಗುತ್ತಲ್ಲ, ಇದರಲ್ಲಿ ಬಹುತೇಕ ಆಕ್ಸಿಡೆಂಟ್ಸಲ್ಲೂ ಅಷ್ಟೇ, ಡೆತ್ಸಲ್ಲೂ ಅಷ್ಟೇ ಬಹುತೇಕ ಯುವಕರೇ ಸಾಯೋದು ಅಷ್ಟೇ, ಆಕ್ಸಿಡೆಂಟ್ ಮಾಡೋದು ಅಷ್ಟೇ. ಯುವಕರಲ್ಲಿ ಒಂದು ಪ್ರಜ್ಞೆ ಬರಬೇಕು ಅದು. ಮತ್ತು 75-80% ಯುವಕರು ಆಕ್ಸಿಡೆಂಟ್ಸಲ್ಲಿ ಸಾಯ್ತಾಯಿದ್ದಾರೆ ಎಲ್ಲಿವರೆಗೂ. ಅದರಲ್ಲೂ ವಿಶೇಷವಾಗಿ ನೀವು ನೋಡ್ತಾ ಇರ್ತೀವಿ, 2 ವೀಲರ್ ಓಡಿಸ್ತಾ ಇರ್ತಾರೆ, ಫೋನು ಕಿವಿ ಹತ್ರ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಓಡಿಸ್ತಾ ಇರ್ತಾರೆ. ಆಮೇಲೆ ತ್ರಿಬಲ್ ರೈಡಿಂಗ್ ಮಾಡ್ತಾರೆ, ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತಾರೆ. ಕುಡಿದು ವಾಹನ ಓಡಿಸ್ಬಾರ್ದು ಅಂತ ಹೇಳ್ತೀವಿ, ಕುಡಿದು ವಾಹನ ಓಡಿಸ್ತಾ ಇರ್ತಾರೆ. ಮತ್ತು ಈ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಪ್ರಮಾಣ ಕಡಿಮೆ ಆಗುತ್ತೆ. ಅದರಿಂದ ವಾಹನ ಓಡಿಸೋರು, ಅದು ಬಸ್ ಇರ್ಬೋದು, ಅದು ಸ್ಕೂಟ್ರ್ ಇರ್ಬೋದು, ಜವಾಬ್ದಾರಿಯುತವಾಗಿ ಅವ್ರು ವಾಹನಗಳು ಓಡಿಸ್ಬೇಕು. ಮತ್ತು ಮನೆಯಲ್ಲಿ ನಮಗೆ ಕುಟುಂಬದವ್ರು ಕಾಯ್ತಾ ಇರ್ತಾರೆ ಅನ್ನೋದು ಸ್ವಲ್ಪ ತಲೆನಲ್ಲಿ ಇಟ್ಕೊಂಡ್ರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ ಅಂಥೇಳಿ ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಆ್ಯಂಬುಲೆನ್ಸ್ನ ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಎಲ್ಲೆಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಆ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಮತ್ತು ಆಗಲೇ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಗುಂಡೂರಾವ್ ಅವರು ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಹಣ ಬೇಕು ಅಂತ ಹೇಳಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳಿ ಫಸ್ಟ್ ಪ್ರಿಯಾರಿಟಿ ನಿಮಗೇನೆ, ಆ ಫಂಡಲ್ಲಿ ನೀವು ಎಷ್ಟು ಹಣ ಕೇಳ್ತೀರೋ ಅಷ್ಟು ಕೊಡಿ ಅಂತ ಮುಖ್ಯಮಂತ್ರಿಗಳ ಪರವಾಗಿ ನಾನೇ ಹೇಳ್ತೀನಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ
ಜನತೆಯ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತನ್ನು ನೀಡ್ತಿರುವಂತಹ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಎನ್ನುವ ಖ್ಯಾತಿಗೆ ಪಾತ್ರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆಯತ್ತ ಬರಮಾಡಿಕೊಳ್ಳುವಂತಹ ಸಮಯ. ಅವರ ನಲ್ನುಡಿಗಳನ್ನು ಕೇಳೋಣ. ಬರಮಾಡಿಕೊಳ್ಳೋಣ ಜೋರಾದ ಚಪಾಳಿಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ. ಈ ಕಾರ್ಯಕ್ರಮದ ರೂವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದಂಥ ಹಿರಿಯರಾದಂಥ ರಾಮಲಿಂಗ ರೆಡ್ಡಿ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಅವರ, ಶಾಸಕರುಗಳಾದಂಥ ಶ್ರೀ ಮಹಾಂತೇಶ್ ಅವರ, ನಾಗರಾಜ್ ಅವರ, ಶ್ರೀಮತಿ ರೂಪಕಲಾ ಶಶಿಧರ್ ಅವರ, ಆರೋಗ್ಯ ಇಲಾಖೆಯ ಹಾಗೂ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ, ಮಾಧ್ಯಮದ ಗೆಳೆಯರೇ, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅರವತ್ತೈದು ಆಂಬ್ಯುಲೆನ್ಸ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಅವುಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು, ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ಲೋಕಾರ್ಪಣೆ ಕಾರ್ಯಕ್ರಮ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ 65 ತುರ್ತು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ, ಇವನ್ನ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಅವುಗಳಿಗೆ ಸೇರ್ಪಡೆ ಮಾಡ್ತಕ್ಕಂಥ, ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 108 ಆಂಬ್ಯುಲೆನ್ಸ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಈಗಾಗಲೇ ಇವುಗಳ ಅವಶ್ಯಕತೆಗಳನ್ನು 65 ಆಂಬ್ಯುಲೆನ್ಸ್ಗಳು, ಸುಮಾರು 30 ಆಂಬ್ಯುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು, ಅಡ್ವಾನ್ಸ್ಡ್ ಜೀವರಕ್ಷಕಗಳು. ಇನ್ನು ಉಳಿದಂಥವು 35ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತಕ್ಕಂಥವು. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟು ಆಂಬ್ಯುಲೆನ್ಸ್ಗಳಲ್ಲಿ ಎಲ್ಲ
ಡಾಕ್ಟ್ರುಗಳೊಬ್ರು ಇರೋಲ್ಲ, ಟೆಕ್ನಿಷಿಯನ್ ಇರ್ತಾರೆ. ಮತ್ತು ಜೀವ ಉಳಿಸಲಿಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳು ಕೂಡ ಇರ್ತವೆ. ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ಗಳಿರೋಲ್ಲ. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ಗಳಲ್ಲಿ ವೆಂಟಿಲೇಟರ್ಗಳಿರ್ತವೆ, ಇವುಗಳಲ್ಲಿ ಇರಲ್ಲ. ಸೊ ಇವು ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ನಿಮಗೆ ಗೊತ್ತಿದೆ, ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್, ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು 40,000 ನಡೀತವೆ. ಅದರಲ್ಲಿ ಸುಮಾರು 10,000 ಜನ ಪ್ರಾಣ ಕಳ್ಕೊಳ್ತಾರೆ. ಇದು ದೊಡ್ಡ ಸಂಖ್ಯೆ. 40,000 ಜನಕ್ಕೆ ಅಪಘಾತಗಳಾಗ್ತಕ್ಕಂಥದ್ದು, 10,000 ಜನ ಪ್ರಾಣ ಕಳ್ಕೊಳ್ತಕ್ಕಂಥದ್ದು ದೊಡ್ಡ ಸಂಖ್ಯೆ. ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದರೆ, ಶಾಲಾ ಮಕ್ಕಳಿಗೆ ಅಪಘಾತ ಆದರೆ, ಮುಂದೆ ಅವರಿಂದ ಸಮಾಜಕ್ಕೆ ಆಗಬೇಕಾದಂಥ ದೊಡ್ಡ ಸೇವೆಯನ್ನು ನಾವು ಕಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದ್ದನ್ನು ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ ರಚನೆಯಾಗಿದೆ. 2017ರಲ್ಲ, ಅದು 2017ರಲ್ಲಿ ರಚನೆ ಆಯಿತು. ಅದರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ 45 ಕೋಟಿ ರೂಪಾಯಿಗಳನ್ನು ಆರೋಗ್ಯ ಇಲಾಖೆಗೆ ಕೊಡ್ತಾರೆ. ಅದರಲ್ಲಿ ಈ ಆಂಬುಲೆನ್ಸ್ಗಳನ್ನು ಕೊಂಡ್ಕೊಂಡಿರೋದು. ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು, ಇಲ್ಲ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ರಾಮಲಿಂಗ ರೆಡ್ಡಿ ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಧಾರಾಳವಾಗಿ ಹೇಳಿದ್ದಾರೆ. ಅದು ಮಾಡೋಣ. ಯಾಕಂತಂದರೆ ಈ ರಸ್ತೆ ಅಪಘಾತದಲ್ಲಿ ಕಾಲು ಕಳ್ಕೊಳ್ತಾರೆ, ಜೀವ ಕಳ್ಕೊತಾರೆ, ಹೆಡ್ ಇಂಜುರಿಗಳಾಗ್ತವೆ, ಭಾಳ ಕಷ್ಟ. ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂಥ ಪರಿಸ್ಥಿತಿ ಕೆಲವು ಕಡೆ ಕೆಲವು ರೋಗಿಗಳಿಗೆ ನಿರ್ಮಾಣ ಆಗ್ತದೆ ಅಂತೇಳಿ ನಾವು ಯಾವಾಗಲೂ ಹೇಳ್ತೇವೆ. ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ, ಆಕ್ಸಿಡೆಂಟ್ ಆದಂಥ 1 ಗಂಟೆ ಇದೆಯಲ್ಲ, ಅದು ಭಾಳ ಮುಖ್ಯ. ಆಕ್ಸಿಡೆಂಟ್ ಆಗುತ್ತಲ್ಲ, ಅದು 1 ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳ್ಕೊಳ್ಳೋರನ್ನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಗೋಲ್ಡನ್ ಅವರ್ ಇದೆಯಲ್ಲ, ಅದು ಭಾಳ ಮುಖ್ಯ. ಆ 1 ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೇಕಾದಂಥ ವೆಂಟಿಲೇಟರ್ಗಳು, ಬೇರೆ ಪ್ರಾಥಮಿಕ ಚಿಕಿತ್ಸೆ, ಈ ಥರ ಎಲ್ಲ ಔಷಧಗಳು ಅವೆಲ್ಲನೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ಪ್ರಾಣ ಉಳಿಸಲಿಕ್ಕೆ. ನಿಮಗೆ ಹತ್ತಿರದ ಆಸ್ಪತ್ರೆ ತಗೊಂಡೋಗಿ, ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದರೆ ಇವೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಒಂದೊಂದು ಸಾರಿ ಶರೀರದ ಭಾಗಗಳೇ ಕಟ್ಟಾಗ್ಬಿಡ್ತವೆ. ಅನೇಕ ಜನರಿಗೆ ಕಾಲುಗಳೇ ಕಟ್ಟಾಗೋದು, ಕೈಗಳೇ ಕಟ್ಟಾಗ್ಬಿಡೋದು, ತಲೆಗೆ ಹೆಡ್ ಇಂಜುರಿ ಆಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಇಂಥವೆಲ್ಲ ನಡೀತಾ ಇರ್ತವೆ.
ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದನ್ನು ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ, ಆಪತ್ಕಾಲ ಯಾನ ಅದನ್ನು ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ. ಈಗ 65 ಆಂಬುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತಾ ಇರ್ತವೆ. ಅಪಘಾತಗಳು ಕಡಿಮೆ ಆಗಬೇಕಾದ್ರೆ, ನಿಲ್ಲಬೇಕಾದ್ರೆ ನಾವು ಯಾರು ಸ್ಕೂಟ್ರ್ ಓಡಿಸ್ತೀವಿ, ಕಾರ್ ಓಡಿಸ್ತೀವಿ, ಅವರೆಲ್ಲರೂ ಕೂಡ ಸ್ವಲ್ಪ ಎಂಥಾದ್ರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಭಾಳ ಜನ ಕುಡಿದ್ಬಿಟ್ಟು ಓಡಿಸೋದು, ಭಾಳ ಬೋರ್ಡ್ಗಳು ಹಾಕಿರ್ತಾರೆ, ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ. ಅದು ನೋಡ್ಕೊಂಡೇ ಕುಡಿದ್ಬಿಟ್ಟು ಹೊರಟೋಯ್ತಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ. ಅದು ನೋಡ್ಕೊಂಡೇ ಯೂರಿನ್ ಪಾಸ್ ಮಾಡೋದು. ನಮ್ಮ ಮೇಷ್ಟ್ರೊಬ್ಬರು ಹೇಳ್ತಾ ಇದ್ರು, ಹಿಂದಿ ಮೇಷ್ಟ್ರು, ಅವರು ಹೈಸ್ಕೂಲ್ನಲ್ಲಿದ್ದಾಗ, ಆಯ್ತಪ್ಪ ಅದು ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ಮೇಲೆ ನಾನು ಯೂರಿನ್ ಪಾಸ್ ಮಾಡಲ್ಲ, ಕೆಳಗಡೆ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಅನ್ವಯ ಆಗೋದಿಲ್ಲ ಅಂತ. ನಮ್ಮ ಜನ ಇದ್ದಾರಲ್ಲ, ಚಾಪೆ ಕೆಳಗಡೆ ನುಗ್ಗು ಅಂತಂದರೆ ಇಲ್ಲ, ನಾನು ರಂಗೋಲಿ ಕೆಳಗಡೆ ನುಗ್ಗಿಬಿಡ್ತೀನಿ ಅಂತ. ಇದಕ್ಕೆ ಡಿಫೆನ್ಸ್ಗಳನ್ನ ಹುಡುಕ್ತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಬಿಡಿ. ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಕಲಿಬೇಕು. ಅವರು ಬಸ್ ಡ್ರೈವರ್ ಇರಲಿ, ಲಾರಿ ಡ್ರೈವರ್ ಇರಲಿ, ಮೋಟಾರ್ ಸವಾರರಿರಲಿ, ಅಥವಾ ಮತ್ತು ರಸ್ತೆ ಕ್ರಾಸ್ ಮಾಡೋರು ಇರಲಿ, ನಮಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬರೆದಿರ್ತಾರೆ. ಅಂಥ ರಸ್ತೆಗಳಲ್ಲಿ ಕ್ರಾಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸುಮ್ಮನೆ ಎಲ್ಲಿ ಅಂದರೆ ಅಲ್ಲಿ ಹೋಗ್ಬಿಡೋದು, ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು. ರಸ್ತೆ ಪೂರ ಏನು ರಸ್ತೆನೇ ಇವ್ರದು ಅನ್ನೋ ಥರ ಓಲಾಡ್ತಾ ಇರ್ತಾರೆ, ರಸ್ತೆ ತುಂಬ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವೆಲ್ಲ ಬಿಡಬೇಕು. ಅದಕ್ಕೆ ಸಂಚಾರಿ ನಿಯಮಗಳನ್ನು ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು ಅಂತೇಳಿ, ಜಾಗೃತಿ ಮೂಡಿಸ್ಬೇಕು. ಈಗ ಇವರು ದುಡ್ಡು ಕೊಡೋದು ಯಾಕೆ? ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಲಬೇಕು, ಮತ್ತು ಅಪಘಾತಗಳು ಆಗದೇ ರೀತಿ ತಡಿಬೇಕು ಅಂತ ಕಾರಣಕ್ಕೋಸ್ಕರ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋನ ಜವಾಬ್ದಾರಿ ಇರ್ತದೆ. ಯಾರೇ ರಸ್ತೆ ಮೇಲೆ ಹೋಗಲಿ ತಿರುಗಾಡ ಮಾಡು. ಆಮೇಲೆ ವಾಹನಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬ್ರೇಕೇ ಇರೋದಿಲ್ಲ, ಓಡಿಸ್ತಾ ಇರ್ತಾರೆ. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಒಂದು ಎಂಥದ್ದು ಸ್ಟೇರಿಂಗ, ಯಾಕೆ ನನಗೆ ಕಾರ್ ಓಡಿಸೋದು ಬರೋಲ್ಲ, ಗೊತ್ತಿಲ್ಲ. ಅದು ಸ್ಟೇರಿಂಗ್ ಹಿಡ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು. ಮತ್ತು ಆಕ್ಸಿಡೆಂಟ್ ಆಗದೆ ಏನು ಮಾಡ್ತವೆ? ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ, ಓಡಿಸ್ತಾ ಮಾತಾಡೋದು. ಇಂಥವೆಲ್ಲ ಕಡಿಮೆ ಮಾಡಬೇಕು, ಇವೆಲ್ಲ ನಿಲ್ಲಿಸ್ಬೇಕು. ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ, ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದರೆ ಅದೇ ಥ್ರಿಲ್ಲು ಅವರಿಗೆ.
80 ಕಿಲೋಮೀಟ್ರ್ ಓಡಿಸ್ರಯ್ಯ ಅಂತ ಇದ್ದರೆ ಅವರು 120 ಕಿಲೋಮೀಟ್ರ್ ಮೇಲೆ ಓಡಿಸೋದು. ಮತ್ತು ಆಕ್ಸಿಡೆಂಟ್ ಆಗದೆ ಏನು ಮಾಡ್ತೇವೆ? ನಿಮ್ಮ ಕಂಟ್ರೋಲ್ಲೇ ಇರೋದಿಲ್ವಲ್ಲ ವಾಹನ. ಅದು ಓಡದೇವರು ಏನು ಎಕ್ಸಲೇಟರ್ ಹಾಕೊಂಡು ತುಳಿದು ಓಡಿಸ. ಇದೆಲ್ಲ ಬಿಡಬೇಕು. ವಿದೇಶಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ, ಯಾರಾದರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣವೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನಮ್ಮಲ್ಲೂ ಕೂಡ ಅದನ್ನು ಮಾಡಬೇಕು. ಸಾರಿಗೆ ಸಚಿವರೇ, ಬರೀ ನೋಟಿಸ್ ಕೊಡಬೇಡಿ, ಕ್ಯಾನ್ಸಲ್ ಮಾಡಿಬಿಡ್ರಿ ಐತಿ. ಕೋರ್ಟ್ಗೆ ಹೋಗಲಿ, ಲೆಟ್ ದೇಮ್ ಗೋ ಟು ದಿ ಕೋರ್ಟ್. ಕ್ಯಾನ್ಸಲೇ ಮಾಡಿಬಿಡಿ. ಕುಡಿದ್ಬಿಟ್ಟು ಓಡಿಸಿದ್ರೆ, ಅತಿ ಸ್ಪೀಡ್ನಲ್ಲಿ ಓಡಿಸಿದ್ರೆ, ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಶುರು ಮಾಡಿ. ಪೊಲೀಸ್ನವರು ತಗೋಬೇಕು, ಸಾರಿಗೆ ಇಲಾಖೆಯವರು ತಗೋಬೇಕು. ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ನಾವು ಸರ್ಕಾರ ಏನೆಲ್ಲ ಮಾಡಿದ್ರೂ ಕೂಡ ಜನರ ಸಹಕಾರ ಇರಬೇಕಲ್ಲ. ಜನರು ಕಾನೂನನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕಲ್ಲ. ಭಾಳ ಇದ್ದಾವೆ. ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ, ಮರಣದಂಡನೆ ಅಂತ ಇರ್ತದೆ. ಅದು ಗೊತ್ತಿದ್ದು ಮರ್ಡರ್ ಮಾಡ್ತಾರೆ. ಪರವಾಗಿಲ್ಲ, ಆದ್ರೆ ಅಲ್ಲಿ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಮುಗಿಸ್ಬಿಡ್ತೀನಿ ಅಂತ ಅನ್ನೋದು. ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು. ಈ ಥರದ ಭಾವನೆಗಳಿದಾವಲ್ಲ, ಇವೆಲ್ಲ ಬಿಡಬೇಕಾಗ್ತದೆ. ಇವು ಬಿಟ್ಟರೆ ಮಾತ್ರ ನಾವು ಎಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪ್ರೇಟ್ ಮಾಡಬೇಕಲ್ಲ. ನೀವು ಇದನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡೋದು ಕಲ್ತ್ಕೋಬೇಕಲ್ಲ. ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ, ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು, ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ. ಮತ್ತು ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ 65 ಆಂಬುಲೆನ್ಸ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ನನಗೆ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರಿಗೆ ವಂದಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಮುಖ್ಯಮಂತ್ರಿಗಳು ವಾಹನ ನಡೆಸುವ ಚಾಲಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕಾನೂನು ನಿಯಮವ ಪಾಲಿಸಿದರೆ ನಿಮಗೆಂದೆಂದಿಗೂ ಕೂಡ ಭಯವಿಲ್ಲ ಅಂತ. ಸರ್ಕಾರ ಏನೇ ಮಹತ್ತರವಾದ ಯೋಜನೆ ಮಾಡಿದ್ರೂ ಕೂಡ ಜನಸಾಮಾನ್ಯರ ಒಂದು ಸಹಕಾರ ಅತ್ಯಗತ್ಯ. ಈಗ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡ್ತಿದ್ದಾರೆ. ಸಾಂಕೇತಿಕ ಚಾಲನೆ, ಹಸಿರು ಧ್ವಜವನ್ನ ಫ್ಲಾಗ್ ಆಫ್ ಮಾಡೋ ಮೂಲಕ ದಯಮಾಡಿ ಮಧ್ಯದಲ್ಲಿ ಯಾರು ಓಡಾಡಬಾರ್ದು. ಎಲ್ಲ ಚಾಲಕರು ಸಿದ್ಧರಿರಿ. ಸೈರನ್ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಸಮನ್ವಯದಿಂದ ಮುಖ್ಯಮಂತ್ರಿಗಳ ಆಪತ್ಕಾಲಯಾನ ಸೇವೆಯಡಿಯಲ್ಲಿ ಮೊದಲನೇ ಹಂತದಲ್ಲಿ ನೂತನ 65 ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆಗೊಂಡಿದೆ. ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಸಾಂಕೇತಿಕ ಚಾಲನೆ ಕೂಡ ದೊರಕಿದೆ. ಜಾಗ ಮಾಡಿಕೊಡಿ ಆಂಬ್ಯುಲೆನ್ಸ್ಗೆ. ಎಲ್ಲರಿಗೂ ಒಂದು ಎಚ್ಚರಿಕೆಯ ಮಾತನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಫೈನ್ ಹಾಕೋದಲ್ಲ, ಕ್ಯಾನ್ಸಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಜೋಪಾನ.
ಚಾಲಕರ ಸಮಯ ಪ್ರಜ್ಞೆಯಿಂದ ಎಷ್ಟೋ ಜೀವಗಳು ಉಳಿಯುತ್ತೆ. ಆ ಎಲ್ಲ ಚಾಲಕರಿಗೂ ಸಲಾಮನ್ನ ತಿಳಿಸ್ತಾ ವೇದಿಕೆಯ ಮುಖೇನ ನಾವಾಗಲೇ ತಿಳಿಸಿದ ಹಾಗೆ 65 ಆಂಬ್ಯುಲೆನ್ಸ್ಗಳಲ್ಲಿ 26 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್, 39 ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಅನ್ನ ಒಳಗೊಂಡಿದೆ. ದಯಮಾಡಿ ವಂದನಾರ್ಪಣೆಯನ್ನು ಅರ್ಪಿಸಲು ವೇದಿಕೆ ಮುಂಭಾಗಕ್ಕೆ ಬರಬೇಕು. IAS ಅಧಿಕಾರಿಗಳು ಶ್ರೀ ಶಿವಕುಮಾರ್ ಅವರು, ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು. ಅವರಿವರೆನ್ನದೆ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಮಾನ್ಯ ಆರೋಗ್ಯ ಸಚಿವರಿಗೆ, ಸಾರಿಗೆ ಸಚಿವರಿಗೆ ಆದಿಯಾಗಿ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಿಗೂ ಆರಕ್ಷಕ ಇಲಾಖೆಯ ಸರ್ವರಿಗೂ ಕೂಡ ವಂದನೆಗಳು. ಆಂಬ್ಯುಲೆನ್ಸ್ ಚಾಲಕರಿಗೆ ಹಾಗೆ ಸಿಬ್ಬಂದಿಯವರಿಗೆ, ನಮ್ಮ ಸ್ಟಾಫ್ ನರ್ಸ್ಗಳಿಗೆ, ಆರೋಗ್ಯಾಧಿಕಾರಿಗಳಿಗೆ ಹಾಗೆ ವೈದ್ಯರೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಸ್ಕಾರಗಳೊಂದಿಗೆ ದಿವ್ಯಾ ಆಲೂರ್.